ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಮಂಗಳ ದ್ರವ್ಯಗಳ ಬಗ್ಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಅಂದರೆ ಅರಿಶಿನ, ಕುಂಕುಮ, ಹೂವು, ಬಳೆ, ಕಾಡಿಗೆ, ಈ ಥರ ಮಂಗಳ ದ್ರವ್ಯಗಳ ಬಗ್ಗೆ ವಿಡಿಯೋ ಮಾಡ್ತಾ ತಿಳಿಸ್ತಾ ಇದ್ದೀನಿ. ನಾವು ಅಂಗಡಿಯಿಂದ ಬಳೆಗಳನ್ನು ತಂದಾಗ ಮೊದಲು ಅದನ್ನು ಏನು ಮಾಡಬೇಕು, ಮುತ್ತೈದೆಯರು ಗಾಜಿನ ಬಳೆಗಳನ್ನು ಎಷ್ಟು ಧರಿಸಬೇಕು, ನೀವೇನಾದರೂ ಬರೀ ಬಂಗಾರದ ಬಳೆಗಳನ್ನು ಧರಿಸ್ತಾ ಇದ್ದರೆ ಅದರಿಂದ ನಿಮ್ಮ ದೇಹದಲ್ಲಿ ಯಾರ ಪ್ರವೇಶ ಆಗುತ್ತೆ, ಇದರಿಂದ ಏನು ತೊಂದರೆ ಆಗುತ್ತೆ, ಲಕ್ಷ್ಮೀ ದೇವಿ ಮತ್ತು ದುರ್ಗಾದೇವಿಯ ಸನ್ನಿಧಾನ ಯಾವುದ್ರಲ್ಲಿರುತ್ತೆ, ಇದೆಲ್ಲ ಉಪಯುಕ್ತ ಮಾಹಿತಿ ನಾನು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ. ಯಾರೂ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೂ ವಿಡಿಯೋನ ನೋಡಿ. ಇದು ಮೊದಲನೇ ವಿಡಿಯೋ. ಬಳೆ, ಕಾಲ್ಗೆಜ್ಜೆ, ಓಲೆ, ಮೂಗುತಿ, ಕರಿಮಣಿ ಬಗ್ಗೆ ತಿಳಿಸ್ತಾ ಇದ್ದೀನಿ. ಹಿಂದಿನ ಕಾಲದಲ್ಲಿ ವಜ್ರ, ವೈಢೂರ್ಯ ಬಳೆಗಳನ್ನು ಉಪಯೋಗಿಸ್ತಾ ಇದ್ರು. ಬಂಗಾರದ್ದು, ಬೆಳ್ಳಿದ್ದು ಮತ್ತು ಕಂಚಿಂದು ಈ ಥರ ಎಲ್ಲ ಬಳಸ್ತಾ ಇದ್ರು. ಪಚ್ಚೆ ಅಂತ ಅಂದರೆ ಗ್ರೀನ್ ಕಲರ್ದು ಅರಳಿರುವಂಥ ಬಳೆ ತುಂಬಾ ಶ್ರೇಷ್ಠವಾದದ್ದು. ಮುತ್ತೈದೆಯರಿಗೆ ಬಂಗಾರದ ಬಳೆಗಿಂತಲೂ ಕೂಡ ಗಾಜಿನ ಬಳೆ ತುಂಬಾ ಶ್ರೇಷ್ಠವಾದದ್ದು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಬಂಗಾರದ ಬಳೆಗಳು ಇಲ್ಲ ಅಂತ ಅಂದರೂ ಕೂಡ ಯಾರೂ ಚಿಂತೆ ಮಾಡೋದು ಬೇಡ. ಇಲ್ಲದೇ ಇದ್ರೂ ಗಾಜಿನ ಬಳೆನೇ ತುಂಬಾ ಶ್ರೇಷ್ಠವಾದದ್ದು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ನಿಮ್ಮ ಹತ್ರ ಬಂಗಾರದ ಬಳೆಗಳು ಇಲ್ಲ ಅಂತ ಅಂದರೂ ಕೂಡ ಚಿಂತೆ ಮಾಡೋದು ಬೇಡ. ಇಲ್ಲದೇ ಇದ್ರೂ ಗಾಜಿನ ಬಳೆಗೆ ಇರುವಂಥ ಪ್ರಾಮುಖ್ಯತೆ, ಶ್ರೇಷ್ಠತೆ ಈ ಬಂಗಾರದ ಬಳೆಗಳಿಗಿಲ್ಲ. ಇವಾಗಂತೂ ಗಾಜಿನ ಬಳೆಗಳನ್ನು ಯಾರೂ ಕೂಡ ಹಾಕೋದೇ ಇಲ್ಲ. ಮದುವೆ ಆಗಿರೋರು ಕೂಡ ಬಂಗಾರದ ಬಳೆನೇ ಹಾಕ್ಕೊಂಡಿರ್ತಾರೆ. ನಾನು ಕೂಡ ತುಂಬ ಜನನ ನೋಡಿದ್ದೀನಿ, 1 ಅಥವಾ 2 ಬಳೆನ ಹಾಕ್ಕೊಂಡಿರ್ತಾರೆ, ಒಂದೊಂದೇ ಬಳೆನೂ ಹಾಕ್ಕೊಂಡಿರ್ತಾರೆ. ಆದರೆ ದಯವಿಟ್ಟು ಮುತ್ತೈದೆಯರು ಬರೀ ಬಂಗಾರದ ಬಳೆಗಳನ್ನು ಹಾಕೋಬಾರ್ದು, ಗಾಜಿನ ಬಳೆಗಳನ್ನು ಹಾಕೊಳ್ಳೇಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆ ಬಳೆಗಳ ಸದ್ದು, ಗಾಜಿನ ಬಳೆಗಳ ಸದ್ದು ಮನೆಯಲ್ಲಿ ಹೇಗೆ ಕೇಳಿಸ್ತಾ ಇರುತ್ತೋ ಅಷ್ಟು ಲಕ್ಷ್ಮಿ ಸ್ಥಿರವಾಗಿ ನೆಲೆಸ್ತಾರೆ ನಮ್ಮ ಮನೆಯಲ್ಲಿ. ನನಗೂ ಕೂಡ ತುಂಬನೇ ಗಾಜಿನ ಬಳೆಗಳು ಅಂದರೆ ಪ್ರಾಣ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ. ನಿಮಗೂ ಕೂಡ ಕೇಳಿಸ್ತಿರ್ಬೋದು, ನಾನು ಕೂಡ ಗಾಜಿನ ಬಳೆಗಳನ್ನು ಹಾಕ್ಕೊಂಡಿರೋದು. ಆ ಒಂದು ಸದ್ದು ನಿಮಗೂ ಕೂಡ ಕೇಳಿಸ್ತಾ ಇದೆ ಅಂತ ಅನ್ಕೊತೀನಿ. ಯಾವುದೇ ಪೂಜೆ ಇರ್ಬೋದು ಮತ್ತು ಶುಭ ಸಮಾರಂಭಕ್ಕೆ ಆಗಿರ್ಬೋದು ಅಥವಾ ಏನಾದರೂ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಅಂತ ಅಂದರೂ ಕೂಡ ನಾವು ಕೈ ತುಂಬ ಗಾಜಿನ ಬಳೆಗಳನ್ನು ತೊಟ್ಕೊಂಡು ಹೋದರೆ ತುಂಬಾ ಒಳ್ಳೆಯದು. ಗಾಜಿನ ಬಳೆಗಳನ್ನು ನೀವು ಕೈಯಲ್ಲಿ ಹಾಕೊಳ್ಳದೆ ಹಾಗೇ ನೀವು ಪೂಜೆ ಮಾಡಿದ್ರೂ ಕೂಡ ಆ ಪೂಜೆ ಫಲ ಕೊಡೋದಿಲ್ಲ. ಒಂದು ಮುತ್ತೈದೆಗೆ ಕಾಲ್ಗೆಜ್ಜೆ, ಖಡ್ಗ, ಬಳೆಗಳು ಮತ್ತು ಓಲೆಗಳು, ಮೂಗುತಿ, ಮಾಂಗಲ್ಯ, ಕರಿಮಣಿ, ಕಾಲುಂಗ್ರ ಇದೆಲ್ಲನೂ ಕೂಡ ತುಂಬಾ ಶ್ರೇಷ್ಠವಾದದ್ದು ಮುತ್ತೈದೆಗೆ. ಹಂಗಾಗಿ ಹೆಣ್ಮಕ್ಳಿಗೂ ಕೂಡ ಅಷ್ಟೇ. ಹೆಣ್ಮಕ್ಳು ಹುಟ್ಟಿದಾಗಿಂದಲೂ ಕೂಡ ಕಾಲಿಗೆ ಕಾಲ್ಗೆಜ್ಜೆನ ಹಾಕಬೇಕು. ಗೆಜ್ಜೆ ಲಕ್ಷ್ಮೀ ದೇವಿಗೆ ತುಂಬಾ ಪ್ರೀತಿ ಆದಂಥದ್ದು. ಲಕ್ಷ್ಮೀ ದೇವಿಯ ಸನ್ನಿಧಾನ ಇರುವಂಥ ಕಾಲ್ಗೆಜ್ಜೆಯನ್ನು ಹಾಕಲೇಬೇಕು. ಅದು ಬೆಳ್ಳಿದೇ ಆಗಿರಬೇಕು. ನಾವು ಗಾಜಿನ ಬಳೆಗಳನ್ನು ಯಾರಿಗಾದ್ರೂ ದಾನವಾಗಿ ಕೊಡುವಾಗಲೂ ಕೂಡ ಅಷ್ಟೇ, ಅಥವಾ ಅಂಗಡಿಗೆ ಹೋಗ್ಬಿಟ್ಟು ತೊಗೊಂಡು ಬರುವಾಗಲೂ ಎಷ್ಟು ತೊಗೊತೀವಿ, 1 ಡಜನ್ನು ಅಂದರೆ 12 ಬಳೆಗಳನ್ನು ತೊಗೊತೀವಿ. ಯಾರಿಗಾದ್ರೂ ದಾನವಾಗಿ ಕೊಡುವಾಗಲೂ ಅಷ್ಟೇ 1 ಡಜನ್ಗಿಂತ ಕಡಿಮೆ ಬಳೆಗಳನ್ನು ದಾನವಾಗಿ ಕೊಡಬಾರ್ದು. ಮತ್ತು ಕೆಲವರು 1.5 ಡಜನ್ ಹಾಕೊತಾರೆ, 9 ಬಳೆನ ಹಾಕೊತಾರೆ, ಕೆಲವರು 6 ಬಳೆನ ಹಾಕೊತಾರೆ, ಕೆಲವರು 5 ಬಳೆಗಳನ್ನು ಹಾಕೊತಾರೆ. ಹಾಗಾಗಿ 6 ಬಳೆಗಳನ್ನು ಹಾಕೋಬೇಕು, ತುಂಬಾ ಶ್ರೇಷ್ಠ. ನಾವು ಬಳೆಗಳನ್ನು ಹೇಗೆ ಧರಿಸ್ಬೇಕು ಅಂತ ಅಂದರೆ, ನಾವು ಅಂಗಡಿಯಿಂದ ಬಳೆನ ತಂದ ಮೇಲೆ ಅದನ್ನು ಮೊದಲು ತೊಳಿಬೇಕು. ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ದೇವ್ರ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಮುಂದೆ ಇಟ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮವನ್ನು ಹೇರಿಸ್ಬಿಟ್ಟು ದುರ್ಗಾದೇವಿಗೆ, ಲಕ್ಷ್ಮಿಗೆ ಸಮರ್ಪಣೆಯನ್ನು ಮಾಡಿಬಿಟ್ಟು ಆಮೇಲೆ ನಾವು ಬಳೆಗಳನ್ನು ಧರಿಸ್ಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಬರೀ ಬಳೆ ಒಂದೇ ಅಲ್ಲ, ಯಾವುದೇ ಒಂದು ಮಂಗಳ ದ್ರವ್ಯಗಳನ್ನು ತಂದರೂ ಕೂಡ ಅಷ್ಟೇ, ಮೂಗುತಿ, ಓಲೆ, ಆಮೇಲೆ ಬಳೆಗಳು, ಕಾಲ್ಗೆಜ್ಜೆ, ಖಡ್ಗ ಏನೇ ತರಲಿ, ನೀವು ಬಂಗಾರದ ಸರಗಳು ಏನೇ ತಂದ್ರೂ ಫಸ್ಟು ಅದನ್ನು ತೊಳೆದ್ಬಿಟ್ಟು ದೇವ್ರ ಮುಂದೆ, ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಲಕ್ಷ್ಮೀ ದೇವಿಗೆ, ದುರ್ಗಾದೇವಿಗೆ ಸಮರ್ಪಣೆಯನ್ನು ಮಾಡಿಬಿಟ್ಟು ನೀವು ಹಾಕೊಳ್ಳೋದು ಒಳ್ಳೆಯದು.
ಬಂಗಾರವನ್ನು ತಂದ ತಕ್ಷಣ ತೊಳೆದ್ಬಿಟ್ಟು ಅದನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಿದ್ರೆ ಕಲಿ ನಾಶ ಆಗ್ತಾನೆ. ಆಮೇಲೆ ನಾವು ಬಂಗಾರವನ್ನು ಧರಿಸ್ಬೋದು. ಅದಕ್ಕೋಸ್ಕರನೇ ಬಂಗಾರವನ್ನು ಜಾಸ್ತಿ ಧರಿಸಿದ್ರೆ ಕಲಿ ಪ್ರವೇಶ ಆಗ್ತಾನೆ ದೇಹದಲ್ಲಿ. ಮತ್ತು ಕಲಿ ಪ್ರವೇಶ ಆದರೆ ನಮ್ಮಿಂದ ಕೆಟ್ಟ ಕಾರ್ಯಗಳನ್ನು ಮಾಡಿಸ್ತಾನೆ ಕಲಿ. ಹಂಗಾಗಿ ಕಲಿಯ ಪ್ರವೇಶವನ್ನು ನಾವು ಮಾಡ್ಕೊಳ್ಬಾರ್ದು. ಜಾಸ್ತಿ ಬಂಗಾರವನ್ನು ಮೈ ಮೇಲೆ ಧರಿಸ್ಬಾರ್ದು. ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಬಂಗಾರವನ್ನು ಧರಿಸ್ಬೇಕು. ಹೀಗೆ ಲಕ್ಷ್ಮೀ ದೇವಿಗೆ, ದುರ್ಗಾದೇವಿಗೆ ಸಮರ್ಪಣೆಯನ್ನು ಮಾಡಿದಂತಹ ಬಳೆಗಳನ್ನು ನಾವು ಧರಿಸ್ಬೇಕು. ಈ ಥರ ಬಳೆಗಳನ್ನು ಹಾಕೊಳ್ಳೋದ್ರಿಂದ ಆ ಕೈಗಳಿಂದ ಯಾವ ಪದಾರ್ಥಗಳನ್ನು ಮುಟ್ತೀವೋ ಆ ಪದಾರ್ಥಗಳು ಶುದ್ಧವಾಗಿ ಬಿಡುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅಂದರೆ ಗಾಜಿನ ಬಳೆಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ನೀವು ತಿಳ್ಕೊಳ್ಳಿ. ಬಳೆಗಳಲ್ಲಿ ಲಕ್ಷ್ಮೀ ಸನ್ನಿಧಾನ ಇರುತ್ತೆ. ಅದಕ್ಕೋಸ್ಕರ ಹೆಂಗೆ ಬೇಕೋ ಹಾಗೆ ಎಲ್ಲಂದರಲ್ಲಿ ನಿಂತ್ಕೊಂಡು ಓಡಾಡಿಕೊಂಡು ಬಳೆಗಳನ್ನೇ ಆಗಿರ್ಬೋದು ಅಥವಾ ಕಿವಿ ಓಲೆಗಳೇ ಆಗಿರ್ಬೋದು ಹಾಕೋಬಾರ್ದು. ಒಂದು ಕಡೆ ಕೂತ್ಕೊಂಡು ಬಳೆಗಳನ್ನು ಹಾಕೋಬೇಕು. ಈ ಥರ ಬಳೆಗಳನ್ನು ಧರಿಸೋದ್ರಿಂದ ಕೈ ಬಳೆಗಳ ಶಬ್ದದಿಂದ ಮಧುರ ಧ್ವನಿಯು ಪ್ರಾಪ್ತಿ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅಂದರೆ ಕೈ ಬಳೆಗಳನ್ನು ಧರಿಸಿ ಅದರ ಶಬ್ದ ಏನು ಬರುತ್ತೆ ಅಲ್ವಾ, ಆ ಬಳೆಗಳ ಶಬ್ದ ಅದರಿಂದ ನಮಗೆ ಒಳ್ಳೆ ಧ್ವನಿ ದೇವರು ಕೊಡ್ತಾನೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಯಾವಾಗಲೂ ಮುತ್ತೈದೆಯರು ಕೈಯಲ್ಲಿ ಗಾಜಿನ ಬಳೆಗಳನ್ನು ಧರಿಸ್ಬೇಕು. ಇನ್ನು ಬಳೆಗಳ ವಿಚಾರಕ್ಕೆ ಬಂದರೆ ತುಂಬಾ ಹೇಳೋದಿದೆ. ನಾವೇನಾದರೂ ಶುಭ ಕಾರ್ಯಗಳು, ಮುಂಜಿಗಳು ಈ ಥರ ಮಾಡಿದಾಗ ಬಳೆ ಹಾಕೋರ್ನ ಅಂದರೆ ಬಳೆಗಾರನ್ನ ಕರೆಸ್ಬಿಟ್ಟು ನಾವು ಹಾಕಿಸ್ಕೊತೀವಿ. ಮೊದಲು ಬಳೆಗಳಿಗೆ ಪೂಜೆನ ಮಾಡ್ತೀವಿ. ಪೂಜೆಯನ್ನು ಮಾಡಿದ ಮೇಲೆ ನಾವು ಒಬ್ಬರಾದ್ಮೇಲೆ ಒಬ್ಬರು ಬಳೆಗಳನ್ನು ಹಾಕಿಸ್ಕೊತೀವಿ. ಹೀಗೆ ಬಳೆಗಳಿಗೆ ತುಂಬಾ ಮಹತ್ವ ಇದೆ, ತುಂಬಾ ಶ್ರೇಷ್ಠತೆ ಇದೆ. ಹೀಗೆ ಗಾಜಿನ ಬಳೆಗೆ ತುಂಬ ಒಂದು ಪ್ರಾಮುಖ್ಯತೆ ಇದೆ. ಇದಿಷ್ಟು ಸ್ತ್ರೀಯರಿಗೆ ಮುಖ್ಯವಾದಂತಹ ಗಾಜಿನ ಬಳೆ. ಅದರಲ್ಲೂ ಮುತ್ತೈದೆಯರಿಗೆ ತುಂಬ ಶ್ರೇಷ್ಠವಾದದ್ದು ಬಳೆಗಳು ಅಂತಲೇ ಹೇಳ್ತಾರೆ. ಇದಿಷ್ಟು ಕೂಡ ಬಳೆಗಳ ಬಗ್ಗೆ ಒಂದು ಉಪಯುಕ್ತ ಮಾಹಿತಿ. ಎರಡನೇದಾಗಿ ಮೂಗುತಿ. ಸ್ತ್ರೀಯರು ಧರಿಸುವಂಥ ಮೂಗುತಿ. ಮೊದಲು ಮೂಗುತಿನ ಯಾವ ಮೂಗಿಗೆ ಹಾಕೋಬೇಕು ಅಂತ ಅಂದರೆ ಶಾಸ್ತ್ರದ ಪ್ರಕಾರ ಎಡಗಡೆನೇ ಹಾಕೋಬೇಕು. ಬಲಗಡೆ ಮೂಗನ್ನು ಚುಚ್ಕೊಳ್ಳೋದಿಲ್ಲ. ನಾನು ತಿಳಿದಿರೋ ಮಟ್ಟಿಗೆ ಎಡಗಡೆನೇ ಚುಚ್ಕೋಬೇಕು ಅನ್ನೋದು ಶಾಸ್ತ್ರದ ಪ್ರಕಾರ. ಮೂಗುತಿಗೆ ತುಂಬ ಒಂದು ವಿಶೇಷ ಮಹತ್ವ ಇದೆ. ಹಿಂದಿನ ಕಾಲದಲ್ಲಿ ಎರಡೂ ಕಡೆನೂ ಕೂಡ ಚುಚ್ಕೊಳ್ತಾ ಇದ್ರು ಮೂಗಿಗೆ. ನಾವು ತಾಯಿ ಮನೆಯಲ್ಲಿ ಇದ್ದಾಗ ಎಡಗಡೆ ಚುಚ್ಕೊಳ್ತಾ ಇದ್ವಿ. ಆಮೇಲೆ ಮದುವೆ ದಿವಸ ಗಂಡನ ತೊಡೆ ಮೇಲೆ ಕೂರಿಸ್ಬಿಟ್ಟು ಬಲಗಡೆ ಚುಚ್ಕೊಳ್ತಾ ಇದ್ರು. ಹಂಗಾಗಿ ಹಿಂದಿನ ಕಾಲದಲ್ಲೆಲ್ಲ ನಮ್ಮ ಮುತ್ತಜ್ಜಿಯರು ಎರಡೆರಡು ಮೂಗುನ ಚುಚ್ಕೊಳ್ತಾ ಇದ್ರು. ಹಂಗಾಗಿ ಎರಡು ಮೂಗು ಚುಚ್ಕೊಂಡಿರೋದು ತುಂಬ ಒಳ್ಳೆಯದು ಅಂತ. ಇವಾಗಲೂ ಕೆಲವರೆಲ್ಲ ಎರಡೆರಡು ಮೂಗಿಗೂ ಕೂಡ ಚುಚ್ಚಿಸ್ಕೊಳ್ತಾ ಇರ್ತಾರೆ. ಮತ್ತು ಎಂಥ ಮೂಗುತಿನ ಹಾಕೋಬೇಕು ಅಂತ ಅಂದರೆ ಹರಳು ಅಥವಾ ಮುತ್ತಿಂದು ಹಾಕಿದ್ರೆ ಶ್ರೇಷ್ಠ ಅಂತಾರೆ. ಅರಳಿಂದು ಕೂಡ ಹಾಕ್ಬೋದು ಅಥವಾ ಮುತ್ತಿನ ಮೂಗುತಿ ಆದರೂ ಹಾಕೋಬೋದು. 6 ವರ್ಷ, 7 ವರ್ಷ, 8 ವರ್ಷದಲ್ಲೇ ಮೂಗನ್ನ ಚುಚ್ಚಿಸ್ಬೇಕು. ಯಾಕಂದರೆ ಸ್ವಲ್ಪ ದೊಡ್ಡೋರಾಗ್ತಿದ್ದಂಗೆ ಮೂಗಿನ ಚರ್ಮ ದಪ್ಪ ಆಗುತ್ತೆ, ಬಲ್ತಿರುತ್ತೆ. ಆವಾಗ ತುಂಬ ಕಷ್ಟ ಆಗುತ್ತೆ ಚುಚ್ಚೋದು. ಹಂಗಾಗಿನೇ ನೋವು ಕೂಡ ಆಗುತ್ತೆ. ಅದಕ್ಕೇ ಎಳೆ ಮೂಗು ಇದ್ದಾಗಲೇ ಮೂಗನ್ನು ಚುಚ್ಚಿಸ್ಕೊಳ್ಬೇಕು. ಇದು ಒಂದು ಸಂಪ್ರದಾಯ. ಆಮೇಲೆ ಮೂಗುತಿನ ತೆಗೆದಿಡಬಾರ್ದು. ಮೂಗಿನಲ್ಲಿ ಯಾವಾಗಲೂ ಮೂಗುತಿ ಇರಲೇಬೇಕು. ಮೂಗ್ಬಟ್ಟನ್ನ ತೆಗೆದಿಟ್ಬಿಟ್ಟು ಹಾಗೆ ಪೂಜೆ ಮಾಡಬಾರ್ದು. ಯಾವಾಗಲೂ ಮೂಗಿನಲ್ಲಿ ಮೂಗುತಿ ಇರಲೇಬೇಕು. ಮೂಗುತಿ, ಕಿವಿ ಓಲೆ, ಬಳೆಗಳು ಇದೆಲ್ಲ ಇಲ್ಲದೆ ಯಾವತ್ತೂ ನಾವು ಪೂಜೆನ ಮಾಡಬಾರ್ದು. ಹಣೆ ಮೇಲೆ ಯಾವಾಗಲೂ ಕುಂಕುಮ ಇರಲೇಬೇಕು. ಹಾಗೆಯೇ ದೇವ್ರ ಮನೆಗೆಲ್ಲ ಹೋಗಬಾರ್ದು, ದೇವ್ರನ್ನೂ ಕೂಡ ನೋಡಬಾರ್ದು ಅಂತ ಕೆಲವೊಂದು ಶಾಸ್ತ್ರದಲ್ಲಿ ಪದ್ಧತಿಗಳಿವೆ. ನಾವು ಅದನ್ನು ಅನುಸರಿಸಲೇಬೇಕು. ಈ ಒಂದು ಮೂಗುತಿನ ಧರಿಸೋದ್ರಿಂದ ನಮಗೆ ಲಕ್ಷ್ಮಿಯ ಸನ್ನಿಧಾನ, ಭಾರತೀ ದೇವಿಯ ಸನ್ನಿಧಾನ ಬರುತ್ತೆ. ಮತ್ತು ಜ್ಞಾನ, ಭಕ್ತಿಗಳು ಹೆಚ್ಚಾಗುತ್ತೆ ದೇವ್ರ ಮೇಲೆ ಅಂತ. ಅದಕ್ಕೋಸ್ಕರ ನಾವು ಮೂಗುತಿನ ಧರಿಸ್ಬೇಕು. ಇನ್ನು ಕಿವಿಗೆ ಓಲೆ, ಬೆಂಡೋಲೆಗಳು, ಮುತ್ತಿಂದು ಧರಿಸ್ಬೇಕು ಅಂತ ಹೇಳ್ತಾರೆ. ನೀವು ಚಿನ್ನದ್ದೇ ಧರಿಸಿದ್ರೂ ಅದರಲ್ಲಿ ಹರಳು ಅಥವಾ ಮುತ್ತು ಇದ್ದರೆ ಶ್ರೇಷ್ಠ. ಇನ್ನು ಅಷ್ಟದಳದ ಬೆಂಡೋಲೆಗಳು ಸಿಗುತ್ತೆ, ಅದು ತುಂಬ ಶ್ರೇಷ್ಠ. 8 ಹರಳುಗಳು ಬಂದಿರುತ್ತೆ, ಅದು ತುಂಬಾ ಶ್ರೇಷ್ಠ. ಇನ್ನು ಪುರುಷರಿಗೆ ಬಲ ಕಿವಿಗೆ ಓಲೆ ಧರಿಸ್ತಾರೆ, ಒಳ್ಳೆಯದು. ಪುರುಷರು ಮಕರಾಕೃತಿ ಮತ್ತು ಮಸ್ತಯ ಕೃತಿನಲ್ಲಿ ಓಲೆಗಳನ್ನು ಧರಿಸಿದ್ರೆ, ಇನ್ನು ಸ್ತ್ರೀಯರಿಗೆ ಅಷ್ಟದಳಾಕೃತಿ ಇರಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಓಲೆಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಅಂದರೆ ಓಲೆ ಭಾಗ್ಯ ಅಂತ ಕರೀತಾರೆ. ಓಲೆ ಭಾಗ್ಯ ಅಂತ ಅಂದರೆ ಓಲೆಯದು ನಮಗೆ ಭಾಗ್ಯ. ಅದು ಓಲೆ ಧರಿಸಿದ್ರೆ ಒಂದು ಭಾಗ್ಯ ಅಂತ. ಲಕ್ಷ್ಮೀ ದೇವಿಯ ಸನ್ನಿಧಾನ ಓಲೆನಲ್ಲಿರುತ್ತೆ ಮತ್ತು ಸೌಮಂಗಲ್ಯ ಪ್ರಾಪ್ತಿ ಆಗುತ್ತೆ ಇದರಿಂದ ನಮಗೆ. ಅರಿಶಿನ ಕುಂಕುಮ ಮುಕ್ತಳಾಗಿ
ದೇವಿ ತ್ಯಾಗಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಓಲೆಯನ್ನು ಧರಿಸಿದಂತಹ ಮುತ್ತೈದೆ ಅರಿಶಿನ ಕುಂಕುಮ ಸಮೇತಳಾಗಿ ದೇಹ ತ್ಯಾಗವನ್ನು ಮಾಡೋದಕ್ಕೆ ನಮಗೆ ಸಹಕಾರ ಆಗುತ್ತೆ ಈ ಓಲೆ. ಅದಕ್ಕೋಸ್ಕರ ನಾ ಆಗಲೇ ಹೇಳ್ದಂಗೆ ಯಾವುದೇ ಕಾರಣಕ್ಕೂ ಓಲೆ ಹಾಕೋಬೇಕಾದ್ರೆ ನಾವು ನಿಂತ್ಕೊಂಡು ಹಾಕೋಬಾರ್ದು. ನಾವು ಕೂತ್ಕೊಂಡೇ ಓಲೆನ ಹಾಕೋಬೇಕು. ಮತ್ತು ನಾವು ತಲೆ ಸ್ನಾನ ಮಾಡುವಾಗ ಎಣ್ಣೆನ ಹಚ್ಕೊಂಡು ಸ್ನಾನ ಮಾಡುವಾಗ ಓಲೆನ ತೆಗೆದ್ಬಿಟ್ಟು ಅದನ್ನು ತೊಳೆದ್ಬಿಟ್ಟು ಸ್ನಾನ ಮಾಡಿದ ಮೇಲೆ ಮತ್ತೆ ಹಾಕೋಬೇಕು. ಓಲೆ ಇಲ್ಲದೇ ಪೂಜೆನ ಮಾಡಬಾರ್ದು. ಓಲೆ ಇಲ್ಲದೇ ಹೊರಗಡೆ ಹೋಗಬಾರ್ದು. ಓಲೆ ಇಲ್ಲದೇ ತುಳಸಿನ ನೋಡಬಾರ್ದು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗಾಗಿನೇ ಓಲೆನ ಬಿಚ್ಚಿಟ್ಬಿಟ್ಟು ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ನಾವು ಹಾಕ್ಕೊಂಡೇ ಮುಂದಿನ ಕೆಲಸನ ಶುರು ಮಾಡಬೇಕು. ಓಲೆ ಇಲ್ಲದೇ ಪೂಜೆನ ಮಾಡಬಾರ್ದು, ದೇವ್ರ ಮನೆ ಪ್ರವೇಶ ಮಾಡಬಾರ್ದು ಅಂತ ಹೇಳ್ತಾರೆ. ಇಷ್ಟು ಕೂಡ ಬಳೆ, ಕಾಲ್ಗೆಜ್ಜೆ, ಓಲೆಗಳ ಒಂದು ಮಹತ್ವ. ಇನ್ನು ಮುಂದಿನ ವಿಡಿಯೋದಲ್ಲಿ ಕರಿಮಣಿ, ಹವಳ ಮತ್ತು ಕಾಲುಂಗುರ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಕರಿಮಣಿ, ಹವಳ ಇವುಗಳನ್ನು ಸ್ತ್ರೀಯರು ಧರಿಸಿದ್ರೆ ಮಾಂಗಲ್ಯದಲ್ಲಿ ಯಾವುದೇ ರೀತಿ ಆದಂತಹ ಬಾಲಗ್ರಹ ಶಕ್ತಿಗಳು ಪ್ರವೇಶ ಮಾಡೋದಿಲ್ಲ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.